ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. 16. ವಿವರಣೆ. ಈ ಶ್ಲೋಕವು ಯುಧಿಷ್ಠಿರ, ನಕುಲ ಮತ್ತು ಸಹದೇವರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಇತರ ಪ್ರಮುಖ ಯೋಧರು ಯುದ್ಧದ ಆರಂಭದಲ್ಲಿ ಶಂಖಗಳನ್ನು ಊದಿದರು ಎಂಬುದನ್ನು ತೋರಿಸುತ್ತದೆ. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸತ್ಯಕಿಶ್ಚಾಪರಾಜಿತ. 17. ವಿವರಣೆ. ಈ ಶ್ಲೋಕವು ಕಾಶ್ಯ ರಾಜ, ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ ಮತ್ತು ಸಾತ್ಯಕಿ ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಕಾಶ್ಯ ಶ್ರೇಷ್ಠ ಬಿಲ್ಲುಗಾರ, ಮಹಾನ್ ರಥಿಕ ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ ಮತ್ತು ಅಜೇಯ ಸಾತ್ಯಕಿ ಇವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಇತರ ಶಕ್ತಿಶಾಲಿ ಯೋಧರು ಸಹ ಯುದ್ಧದಲ್ಲಿ ಭಾಗವಹಿಸಿದರು ಎಂಬುದನ್ನು ತೋರಿಸುತ್ತದೆ. ಶ್ಲೋಕ 18. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. 18. ವಿವರಣೆ. ಈ ಶ್ಲೋಕವು ದ್ರುಪದ, ದ್ರೌಪದಿಯ ಪುತ್ರರು ಮತ್ತು ಅಭಿಮನ್ಯು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ದ್ರುಪದ, ದ್ರೌಪದಿಯ 5 ಪುತ್ರರು, ಉಪಪಾಂಡವರು ಮತ್ತು ಶಕ್ತಿಶಾಲಿ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಎಲ್ಲಾ ಪ್ರಮುಖ ಯೋಧರು ಯುದ್ಧದ ಆರಂಭದಲ್ಲಿ ಶಂಖಗಳನ್ನು ಊದಿದರು ಎಂಬುದನ್ನು ತೋರಿಸುತ್ತದೆ. ಇಲ್ಲಿ ಪೃಥಿವೀಪತೆ ಎಂದು ಸಂಬೋಧಿಸಿರುವುದು ಧೃತರಾಷ್ಟ್ರನಿಗೆ. ಇದು ಪಾಂಡವರ ಸೇನೆಯಲ್ಲಿನ ಒಗ್ಗಟ್ಟನ್ನು ಮತ್ತು ಶಕ್ತಿಯನ್ನು ತೋರಿಸುತ್ತದೆ. ಸಾರಾಂಶ. ಈ ಶ್ಲೋಕಗಳು ಪಾಂಡವರ ಸೇನೆಯಲ್ಲಿನ ವಿವಿಧ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತವೆ. ಇದು ಪಾಂಡವರ ಸೇನೆಯಲ್ಲಿನ ಒಗ್ಗಟ್ಟನ್ನು, ಶಕ್ತಿಯನ್ನು ಮತ್ತು ವೈವಿಧ್ಯತೆಯನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈಭವವನ್ನು ಎತ್ತಿ ತೋರಿಸುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.